ಟಿ20 ವಿಶ್ವಕಪ್ ಮಧ್ಯೆಯೇ ಟೀಮ್ ಇಂಡಿಯಾಗೆ ಆಘಾತ. ಟೂರ್ನಿ ಮಧ್ಯದಲ್ಲೇ ತಂಡವನ್ನ ತೋರಿದ ಪ್ರಮುಖ ಪ್ಲೇಯರ್. ಲಿವರ್ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ ಸ್ಟಾರ್ ಕ್ರಿಕೆಟಿಗನ ತಂದೆ. ಟೂರ್ನಿ ಮಧ್ಯದಲ್ಲೇ ತಂಡ ತೊರೆದ ಪ್ರಮುಖ ಪ್ಲೇಯರ್. ಲಿವರ್ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ ಸ್ಟಾರ್ ಕ್ರಿಕೆಟಿಗನ ತಂದೆ. ತಂಡವನ್ನ ತೊರೆದು ತವರಿಗೆ ಮರಳಿದ್ದಾರೆ ಸ್ಟಾರ್ ಕ್ರಿಕೆಟರ್ ರಿಂಕು ಸಿಂಗ್. ಸ್ವಗ್ರಾಮ ಅಲಿಗಢಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಕ್ರಿಕೆಟರ್. ಮುಂದಿನ ಪಂದ್ಯಗಳಿಗೆ ರಿಂಕು ಲಭ್ಯವಾಗೋದು ಡೌಟ್. ಜಿಂಬಾಬ್ವೆ ವಿರುದ್ಧದ ಪಂದ್ಯದಲ್ಲೂ ಹೊರಗುಳಿದಿದ್ದ ರಿಂಕು. ಟಿ20 ವಿಶ್ವಕಪ್ ಮಧ್ಯೆಯೇ ಟೀಮ್ ಇಂಡಿಯಾಗೆ ಇದು ಬಹುದೊಡ್ಡ ಆಘಾತವನ್ನ ತಂದುಕೊಟ್ಟಿದೆ. ಕೆಳ ಕ್ರಮಾಂಕದಲ್ಲಿ ಬರ್ತಾ ಇದ್ದ ರಿಂಕು ಸಿಂಗ್ ಎಂಥ ಸಂದರ್ಭದಲ್ಲಿ ಕೂಡ, ಕಠಿಣ ಸಂದರ್ಭದಲ್ಲಿ ಕೂಡ ತಂಡವನ್ನು ಗೆಲ್ಲಿಸುವಂತಹ ಛಾತಿಯನ್ನು ಹೊಂದಿದ್ದಂಥವರು ರಿಂಕು ಸಿಂಗ್. ಆದರೆ ಅವರ ತಂದೆ ಅನಾರೋಗ್ಯದ ನಿಮಿತ್ತ ವಿಧಿವಶರಾಗಿರುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಮುಂದಿನ ಮ್ಯಾಚ್ಗಳಿಗೆ ಅವರು ಲಭ್ಯರಿರ್ತಾರೋ ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಮುಂದಿನ ಪಂದ್ಯಗಳಿಗೆ ರಿಂಕು ಲಭ್ಯವಾಗುವುದು ಡೌಟ್ ಇದೆ. ಒಂದು ವೇಳೆ ಅವರು ಲಭ್ಯವಾಗದೇ ಇದ್ದರೆ ಬದಲಿ ಆಟಗಾರನ ಆಡಿಸ್ಬೇಕಾಗತ್ತೆ. ಆದರೆ ರಿಂಕು ಸಿಂಗ್ ತನ್ನ ಸ್ಥಾನವನ್ನು ಬಹಳ ಸಮರ್ಥವಾಗಿ ತುಂಬುತ್ತಿದ್ದರು. ಈ ಟಿ20 ವರ್ಲ್ಡ್ ಕಪ್ನಲ್ಲಿ ಕೆಳ ಕ್ರಮಾಂಕದಲ್ಲಿ ಬಂದು ಈ ಕಡಿಮೆ ಬಾಲ್ಗಳಲ್ಲಿ ಹೆಚ್ಚು ಸ್ಕೋರ್ ಮಾಡುವಂಥದ್ದು, ತಂಡವನ್ನು ಗೆಲ್ಲಿಸ್ಕೊಡುವಂತಹ ಛಾತಿ ಹೊಂದಿದ್ದಂತಹ ಆಟಗಾರ. ಅಥವಾ ಮೊದಲು ಬ್ಯಾಟ್ ಮಾಡಿದಾಗ ಈ ಆರಂಭಿಕ ಅಥವಾ ಮಿಡ್ಲ್ ಆರ್ಡರಲ್ಲಿ ತಂಡ ಹೆಚ್ಚು ಸ್ಕೋರ್ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ತನ್ನದೇ ಆದಂತಹ ಒಂದು ಹೈ ಸ್ಕೋರನ್ನು ಮಾಡಿ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟು ಮತ್ತು ಇಡೀ ತಂಡದ ಶ್ರಮ ಏನಿರುತ್ತೆ ಅದೆಲ್ಲವನ್ನು ಕೂಡ ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಹೆಚ್ಚು ಸ್ಕೋರ್ ಆಗುವಂತೆ ಮಾಡ್ತಾ ಇದ್ದಂಥವ್ರು, ಹೆಚ್ಚು ಸ್ಕೋರ್ ಮಾಡ್ತಾ ಇದ್ದಂಥವ್ರು. ಹಾಗಾಗಿ ಅಂಥ ಒಬ್ಬ ಆಟಗಾರ ಬಹುಶಃ ಮುಂದಿನ ಪಂದ್ಯಗಳಿಗೆ ಅಲಭ್ಯರಾಗುವಂಥ ಸಾಧ್ಯತೆ ಇದೆ. ಕಾರಣ ಅವರ ತಂದೆ ವಿಧಿವಶರಾಗಿದ್ದಾರೆ ಅನಾರೋಗ್ಯದ ನಿಮಿತ್ತ ಅನ್ನುವಂಥ ಮಾಹಿತಿ ಇದೆ. ಟೂರ್ನಿ ಮಧ್ಯದಲ್ಲೇ ತಂಡ ತೋರಿದಿದ್ದಾರೆ ಪ್ರಮುಖ ಪ್ಲೇಯರ್ ರಿಂಕು ಸಿಂಗ್. ಮುಂದಿನ ತಂಡಗಳಿಗೆ ಅಥವಾ ಮುಂದಿನ ಮ್ಯಾಚ್ಗಳಿಗೆ ತಂಡದಲ್ಲಿ ಲಭ್ಯರಿರ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.